ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ನಿರೂಪಕಿ ಜಾನ್ವಿ ತನ್ನ ಒಂದು ಡಿವೋರ್ಸ್ಗೆ ಕಾರಣ ಏನು, ಜೊತೆಗೆ ತನ್ನ ಮಾಜಿ ಗಂಡನಿಗೆ ಎರಡನೇ ಮದುವೆ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎರಡನೇ ಮದುವೆಯಾಗಿ ಮಗು ಕೂಡ ಇದೆ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಅಷ್ಟಕ್ಕೂ ಜಾನ್ವಿ ಅವರ ಗಂಡ ಯಾರು, ಯಾಕೆ ಬಿಟ್ಟರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿರೂಪಕಿ ಜಾನ್ವಿ ಅವರು ಎರಡನೇ ಮದುವೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಕೂಡ ಇರುವಂಥದ್ದು. ಜಾನ್ವಿ ಯಾವುದೇ ಇವೆಂಟ್ಗೆ ಹೋಗಲಿ, ಯಾವುದೇ ಇಂಟರ್ವ್ಯೂಗೆ ಹೋಗಲಿ, ಅಲ್ಲಿ ಕೇಳುವಂಥ ಸಾಮಾನ್ಯ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಎರಡನೇ ಮದುವೆ ಆಗ್ತೀರಾ ಅನ್ನುವಂಥದ್ದು, ಜೊತೆಗೆ ಡಿವೋರ್ಸ್ ಏನಕ್ಕೆ ಪಡ್ಕೊಂಡ್ರಿ, ಕಾರಣ ಏನು, ಹಾಗೆ ನಿಮ್ಮ ಮಗ ಈಗ ಯಾರ ಜೊತೆ ಇದ್ದಾರೆ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ನಿರೂಪಕಿ ಜಾನ್ವಿ ಯಾಕೆ ಡಿವೋರ್ಸನ್ನು ತಗೊಂಡ್ರು, ಎರಡನೇ ಮದುವೆ ಪ್ಲ್ಯಾನ್ನಲ್ಲಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಸಿಕ್ಕಿದೆಯಾ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮಗನಿಗೆ ಪ್ರೀತಿ ಕೊರತೆಯಾಗಿದೆ, ಅದನ್ನು ನಾನು ನೀಡಬೇಕು. ಮೊದಲ ಮದುವೆಯೇ ಅದ್ಭುತವಾದಂಥ ಅನುಭವ ಕೊಟ್ಟಿದ್ದಕ್ಕೆ ಎರಡನೇ ಮದುವೆ ಆಗೋ ಆಲೋಚನೆ ಬಂದಿಲ್ಲ. ವೃತ್ತಿ ಜೀವನ, ಮಗನ ಬಗ್ಗೆ ಗಮನ ಕೊಡ್ತಾ ಇದ್ದೀನಿ. ಎರಡನೇ ಮದುವೆ ಬಗ್ಗೆ ನಾನು ಯೋಚನೆ ಮಾಡಿಲ್ಲ, ಆಗೋದು ಕೂಡ ಇಲ್ಲ ಅಂತ ನಿರೂಪಕಿ ಜಾನ್ವಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಬೇಕು ಅಂತ ಯಾವ ಕ್ಷಣದಲ್ಲೂ ಕೂಡ ನನಗನ್ನಿಸಿಲ್ಲ. ನನ್ನ ಮಗ ಈಗ 8ನೇ ಕ್ಲಾಸ್, ಇನ್ನೊಬ್ಬ ವ್ಯಕ್ತಿಯೊಬ್ಬನನ್ನು ನನ್ನ ಜೀವನಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಇಷ್ಟವೂ ಇಲ್ಲ, ಅದು ಕಷ್ಟ ಕೂಡ. ನನ್ನ ಮಗನಿಗೆ ಅಪ್ಪನ ಪ್ರೀತಿ ಕೊರತೆ ಇದ್ರೂ ಕೂಡ ನಾನು ನನ್ನ ತಾಯಿ ಪ್ರೀತಿ ಅವನಿಗೆ ಕೊಡ್ತಾ ಇದ್ದೀನಿ, ಅಷ್ಟು ಸಾಕು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಸಿನಿಮಾ ಅವಕಾಶಗಳಿಗೋಸ್ಕರ ನಾನು ಡಿವೋರ್ಸನ್ನು ತಗೊಂಡಿಲ್ಲ. ಮದುವೆಯಿಂದ ನಾನು ಎಷ್ಟು ಅನುಭವಿಸಿದ್ದೀನಿ ಅನ್ನುವಂಥದ್ದು ನನಗೆ ಗೊತ್ತು, ನನ್ನ ಸರ್ಕಲ್ನವ್ರಿಗೆ ಗೊತ್ತು. ಓರ್ವ ವ್ಯಕ್ತಿ ಸರಿ ಹೋಗಿಲ್ಲ ಅಂತ ಗೊತ್ತಾದ ಮೇಲೆ ಅವರಿಂದ ದೂರ ಇರೋದು ಒಳ್ಳೆಯದು. ನಾನು ಈಗ ಆರಾಮಾಗಿದ್ದೀನಿ, ಅವರು ಎಲ್ಲೇ ಇದ್ರೂ ಕೂಡ ಆರಾಮಾಗಿರಲಿ ಅಂತ ಬಯಸ್ತೀನಿ ಅಂತ ನಟಿ ಜಾಹ್ನವಿಯವರು ಹೇಳಿದ್ದಾರೆ. ಜೊತೆಗೆ ನಾನು ಯಾಕೆ ಡಿವೋರ್ಸ್ ತಗೊಂಡಿದ್ದೀನಿ ಅಂತ ಒಂದು ಟೈಮ್ನಲ್ಲಿ ಗೊತ್ತಾಗುತ್ತೆ, ಆದರೂ ಜನರು ಸುಮ್ಮನಿರದೆ ಕಮೆಂಟನ್ನು ಮಾಡ್ತಾರೆ ಅನ್ನೋದು ಗೊತ್ತಿದೆ. ನನ್ನ ಹಿತೈಷಿಗಳು ನನ್ನ ಬಟ್ಟೆ ಬಗ್ಗೆ ಕಮೆಂಟ್ ಮಾಡಿದ್ರೆ ತಗೊಳ್ತೀನಿ, ಚಿಕ್ಕ ಬಟ್ಟೆ ಹಾಕಿ ನಾನು ಗುರುತಿಸ್ಕೊಳ್ಬೇಕು ಅನ್ನುವಂಥದ್ದು ಏನಿಲ್ಲ ನನಗೆ. ನನ್ನ ಮಾಜಿ ಗಂಡ, ಅವರ ಹೆಂಡತಿ, ಮಗು ಜೊತೆ ಚೆನ್ನಾಗಿದ್ದಾರೆ. ನನ್ನ ಮಾಜಿ ಗಂಡನಿಗೆ ಯಾರು ಇಲ್ಲ ಅಂದಾಗ ಅವರು ಬೇರೆಯವರ ಜೊತೆ ಇರೋದ್ರಲ್ಲಿ ತಪ್ಪಿಲ್ಲ. ಆದರೆ ನನಗೆ ಮಗನಿದ್ದಾನೆ, ಅದು ಸಾಕು, ನನಗೆ ಈಗ ಸಿಂಗಲ್ ಆಗಿರೋದೇ ಖುಷಿ ಅನ್ನುವಂಥ ವಿಚಾರವನ್ನು ಜಾಹ್ನವಿ ಹೇಳ್ಕೊಂಡಿದ್ದಾರೆ. ನನಗೆ 22 ವರ್ಷಕ್ಕೆ ಮದುವೆ ಆಯಿತು, ಆಗ ಸಣ್ಣ ವಿಚಾರಕ್ಕೆ ಅಳ್ತಾ ಇದ್ದೆ. ಈಗ ನಾನು ಹತ್ರೂ ಕೂಡ ಅದನ್ನು ಮುಂದುವರಿಸೋದಿಲ್ಲ, ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ ಮುಂದುವರಿತೀನಿ. ನಾಳೆ ದಿನ ಏನು ಅನ್ನುವಂಥದ್ದನ್ನು ನೋಡ್ಕೊಂಡು ನಾನು ಮುಂದುವರಿತೀನಿ. ಸೊ ನಿರೂಪಕಿ ಜಾಹ್ನವಿಯವರು ಕನ್ನಡದ ಕೆಲ ಮಾಧ್ಯಮಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ್ದಾರೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, ನ್ಯೂಸ್ ಫಸ್ಟಲ್ಲೂ ಕೂಡ ಆಕೆಗೆ ಒಳ್ಳೆ ಬ್ರೇಕ್ ಸಿಕ್ತು. ಅದಾದ ಬಳಿಕ ನಮ್ಮ ಸೂಪರ್ ಸ್ಟಾರ್ ಆಗಿರ್ಬೋದು, ಗಿಚ್ಚಿ ಗಿಲಿ ಶೋನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅಧಿಪತ್ರ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಸೊ ನಿರೂಪಕಿ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋ ಆಗಿರ್ಬೋದು, ರಿಯಾಲಿಟಿ ಶೋಗಳಲ್ಲೂ ಕೂಡ ಅಥವಾ ಕಾಮಿಡಿ ಶೋಗಳಲ್ಲೂ ಕೂಡ ನಟಿ ಜಾಹ್ನವಿ ಅವರಿಗೆ ಒಳ್ಳೆ ಒಂದು ಬ್ರೇಕ್ ಸಿಕ್ತು ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಚಿರಪರಿಚಿತರಾದರು. ಅದಾದ ಮೇಲೆ ಈಗ ಯಾವುದೇ ಇವೆಂಟ್ ಆದರೂ ಸರಿ ಅಲ್ಲಿ ನಟಿ ಜಾಹ್ನವಿ ಅವರು ಇದ್ದೇ ಇರ್ತಾರೆ. ಜೊತೆಗೆ ಸಿನಿಮಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಒಂದಷ್ಟು ಜನ ಡಿವೋರ್ಸ್ ವಿಚಾರಕ್ಕೆ ಕಮೆಂಟ್ ಮಾಡಿದ್ರೆ, ಇನ್ನೊಂದಷ್ಟು ಜನ ಆಕೆಯ ಬಟ್ಟೆ ವಿಚಾರಕ್ಕೆ ಕಮೆಂಟ್ ಮಾಡ್ತಾರೆ. ಸೊ ಹೇಗಾದರೂ ಅನ್ನುವಂಥದ್ದಾಗಿ, ಬಟ್ ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ನನಗೆ ಹೇಗಿರೋದಕ್ಕೆ ಇಷ್ಟನೋ ಹಾಗೆ ಇರ್ತೀನಿ. ಸೊ ನನ್ನ ಕೆಲಸ ಏನಿದೆ, ಸೊ ನನ್ನ ಮಗ ಏನಿದ್ದಾರೆ ಅದರ ಜೊತೆ ನಾನು ಆರಾಮಾಗಿ ನನ್ನ ಸಂಬಂಧದ ಜೊತೆ ಚೆನ್ನಾಗಿರ್ತೀನಿ, ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ತೀನಿ ಅನ್ನುವಂಥದ್ದಾಗಿ. ಸೊ ನಟಿ ಜಾಹ್ನವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.